ಕಂಬಿ ಕಟ್ಟೋದಾಗೋಗಿದೆ. ಪ್ರೆಸೆಂಟು ಎಲೆಕ್ಟ್ರಿಕಲ್ ಪೈಪ್ಸ್ ಹಾಕ್ತಿದ್ದಾರೆ, ಅವೆರಡು ಕ್ರಾಸ್ ಚೆಕ್ ಮಾಡೋಣ ಬನ್ನಿ. ನಮಸ್ಕಾರ, ನನ್ನ ಹೆಸರು ಲಕ್ಷ್ಮೀಪತಿ ಗೌಡ. ELP ಕನ್ಸ್ಟ್ರಕ್ಷನ್ಸ್ಗೆ ಸ್ವಾಗತ. ಈಗ ಎಲೆಕ್ಟ್ರಿಕಲ್ ಲೇಬರ್ ಹತ್ರ ಮಾತಾಡ್ತಿದ್ದೀನಿ. ಎಲೆಕ್ಟ್ರಿಕಲ್ ಕಾಂಡ್ಯೂಟ್ಸು ಆ್ಯಸ್ ಪರ್ ಎಲೆಕ್ಟ್ರಿಕಲ್ ಡ್ರಾಯಿಂಗ್ ಪ್ರಕಾರ ಹಾಕ್ತಿದ್ದೀರಾ ಇಲ್ಲೋ ಚೆಕ್ ಕೇಳ್ತಿದ್ದೀನಿ. ಎಲೆಕ್ಟ್ರಿಕಲ್ ಪಾಯಿಂಟ್ಸ್ ಕೊಟ್ಟಿದ್ದೀರಾ ಎಲ್ಲ ಹೇಳಿ ಎಂಕ್ವೈರಿ ಮಾಡ್ತಿದ್ದೀನಿ. ಈ ರೀತಿ ಎಲ್ಲ ಪ್ರಾಜೆಕ್ಟಲ್ಲೂ ಚೆಕ್ ಮಾಡ್ತೀವಿ. ನೆಕ್ಸ್ಟ್ ಪ್ಯಾರಲಲ್ಲಿ ಈಗ ಬಾರ್ ಬೆಂಡರು ಕಂಬಿ ನೀಟಾಗಿ ಕಟ್ಟಿದ್ದನ್ನೆಲ್ಲ ಚೆಕ್ ಮಾಡ್ತಿದ್ದೀನಿ. ಅಂದರೆ ಸೆಂಟರ್ ಟು ಸೆಂಟರ್ ಸ್ಪೇಸಿಂಗ್ ಇದೆಯಾ ಇಲ್ವಾ, 150 mm ಮೇಂಟೈನ್ ಮಾಡಿದಾರಾ ಇಲ್ವಾ ಅದು ಚೆಕ್ ಮಾಡಬೇಕು. ನೆಕ್ಸ್ಟ್ 1 ವೇ ಸ್ಲ್ಯಾಬ 2 ವೇ ಸ್ಲ್ಯಾಬ ಚೆಕ್ ಮಾಡಿ. ನೆಕ್ಸ್ಟ್ ಸ್ಲ್ಯಾಬಲ್ಲಿ ಅಂದರೆ ಯಾವ ಡಯಾಮೀಟರ್ ಯೂಸ್ ಮಾಡಿ ಅಂತ ಡ್ರಾಯಿಂಗಲ್ಲಿ ರೆಫರ್ ಮಾಡಿದ್ದಾರೆ, ಅದು ಯೂಸ್ ಮಾಡಿದಾರೆಲ್ಲ ಚೆಕ್ ಮಾಡಬೇಕು. ಮೇನ್ ಬಾರು, ಡಿಸ್ಟ್ರಿಬ್ಯೂಷನ್ ಬಾರು, ಈ ರೀತಿ ನೀವು ಕಂಪ್ಲೀಟಾಗಿ ಚೆಕ್ ಮಾಡಾದಮೇಲೆ ಮೋಲ್ಡ್ ಅಂದರೆ ಕಾಂಕ್ರೀಟ್ ಹಾಕಲಿಕ್ಕೆ ಪರ್ಮಿಷನ್ ಕೊಡಬೇಕು. ಆಗ ಕೆಲಸ ನೀಟಾಗಿ ಆಗುತ್ತೆ. ಇದೇ ರೀತಿ ಪ್ರತಿ ಪ್ರಾಜೆಕ್ಟಲ್ಲೂ ಪ್ರತಿ ಸ್ಟೇಜು ಚೆಕ್ ಮಾಡಿ ಕೆಲಸ ಮಾಡ್ತೀವಿ. ನಿಮ್ಗೆ ಇಷ್ಟ ಆಯಿತು ಅಂದರೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಡೈಲ್ ಮಾಡಿ ನಿಮ್ಮ ಕನಸಿನ ಮನೆ ಕಟ್ಟಿಸೋ ರೆಸ್ಪಾನ್ಸಿಬಿಲಿಟಿ ನಮಗೆ ಕೊಡ್ಬೋದು. ದಯವಿಟ್ಟು ನಮ್ಮ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.